ತಾಯಂದಿರ ದಿನದ ಶುಭಾಶಯಗಳು. ನಮ್ಮ ಅಮ್ಮಂಗೆ ರೆಡಿ ಮಾಡ್ತಾ ಇದೀವಿ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ಎಸ್, ಇವತ್ತು ಮದರ್ಸ್ ಡೇ ಸ್ಪೆಷಲ್. ಸೊ ಈಗ ಈವ್ನಿಂಗ್ ನಾನು ಸ್ಟಾರ್ಟ್ ಮಾಡಿದ್ದೀನಿ, ಯಾಕಂದರೆ ಮಧ್ಯಾಹ್ನ ಒಂದು ಫಂಕ್ಷನ್ ಇತ್ತು, ಮದುವೆ ಇತ್ತು. ಸೊ ಮದುವೆಗೆಲ್ಲ ಹೋಗಿ ಬಂದು ರೆಸ್ಟ್ ಮಾಡಿ ಇವಾಗ ಮತ್ತೆ ಇನ್ನೊಂದ್ಸಲ ಫ್ರೆಶ್ ಅಪ್ ಆದೆ. ಸೊ ಈಗ ನಮ್ಮಮ್ಮ ಬರ್ತಾ ಇದ್ದಾರೆ. ಸೊ ಸಿಂಪಲ್ಲಾಗಿ ಇವಾಗ ಒಂದು ಸಣ್ಣದಾಗಿ ಪುಟ್ಟದಾಗಿ ಕೇಕ್ ಕಟ್ ಮಾಡೋಣ ಅಂದ್ಕೊಂಡು ನಾವು ಅಮ್ಮನ ಇಲ್ಲೇ ಬರೋಕ್ಕೆ ಹೇಳಿದ್ವಿ. ವೈಶು ನಾನು ಇಬ್ಬರು ಶೇರ್ ಮಾಡಿಕೊಂಡು ಕೇಕ್ ತಗೊಂಬಂದಿದ್ದೀವಿ. ಸೊ ಅಂದರೆ ತುಂಬ ಜನ ಇಲ್ಲ, ಆ್ಯಕ್ಚುಲಿ ನಾವು 4-5 ಜನ ಇದ್ದೀವಿ. ಕೇಕು ಸುಮ್ಮನೆ ಜಾಸ್ತಿ ಏನಕ್ಕೆ ಇರೋದ್ರಲ್ಲೇ ಒಂದರಲ್ಲೇ ಇಬ್ಬರು ಶೇರ್ ಮಾಡ್ಕೊಂಡು ಕೊಡ್ಸೋಣ ಅಂದ್ಬಿಟ್ಟು ಈಗ ಮಾಡ್ತಾಯಿದ್ದೀವಿ. ಸೊ ನಮ್ಮಮ್ಮನಿಗೆ ಗೊತ್ತಿಲ್ಲ, ನೋಡೋಣ. ಹೋದ ವರ್ಷವೂ ನಾವು ಸೆಲೆಬ್ರೇಟ್ ಮಾಡಿದ್ವಿ. ಸೊ ಈ ವರ್ಷನೂ ಮಾಡೋಣ ಅಂತ ಸುಮ್ಮನೆ ಸಣ್ಣ ವಿಷಯನೂ ಹ್ಯಾಪಿಯಾಗಿ ಫೀಲ್ ಆಗ್ತಾರೆ ಅವರು. ಸೊ ತುಂಬ ಜಾಸ್ತಿ ಕೊಡ್ಸೋದೇನು ಬೇಡ, ಈ ಥರ ಚಿಕ್ಕ ಪುಟ್ಟದ್ರಲ್ಲೇ ಅವ್ರಿಗೆ ಖುಷಿ ಸಿಗುತ್ತೆ ಅಂತ ಈ ಥರ ಈಗ ಸಂಜೆ ಮೇಲೆ ಮಾಡಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಕೊಂಡು ಮಾಡ್ತಾಯಿದ್ದೀವಿ. ಹಾಗೇನೆ ಇವಾಗ ಬ್ಯಾಕ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲಿಗೆ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ಅಲ್ಲಿವರೆಗೂ ಸಿ ಯು. ವೈಶವರೆಲ್ಲ ಬರ್ತಾ ಇದ್ದಾರೆ. ಸ್ವಲ್ಪ ಆಲ್ಮೋಸ್ಟ್ ಬಂದರು ಅನಿಸುತ್ತೆ. ಬಂದರು ನಾನು ರೆಡಿ ಆಗೋಣ ಅಂದ್ಕೊಂಡೆ. ಅಲ್ಲಿ ನಮ್ಮಮ್ಮ ವೆಲ್ಕಮ್ ಮಾಡೋಣ ಬಿಟ್. ಬರಬೇಕು, ಸೊಳ್ಳೆ ಬರ್ತವೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈಗ ಕುಡೀರಿ, ಚೆನ್ನಾಗಿ ಕುಡೀರಿ, ಅಲ್ಲಿ ತಿನ್ರಿ ಬೇಗ್ರೂಟ. ಹೆಂಗಿದೆ ಹಬ್ಬ? ಅಲ್ಲಿ ಲೈಟ್ ಅವ್ರೇನೋ ಮಾಡ್ಕೊತಾರೆ. ಅಷ್ಟರಲ್ಲಿ ನಾನು ರೆಡಿ ಆಗ್ಬಿಡ್ತೀನಿ. ಸೊ ನಮ್ಮಮ್ಮನ ಕರ್ಕೊಂಬರೋಣ ಈಗ. ತಾಯಂದಿರ ದಿನದ ಶುಭಾಶಯಗಳು. ಚೆನ್ನಾಗಿತ್ತು. ಸೀರೆ ಉಟ್ಟಿದ್ರೆ ಎಷ್ಟು ಯಾರು ಹುಟ್ಟಿನಿಲ್ಲ ಆಯ್ತು. ಎಸ್ ಗೈಸ್, ಇವಾಗ ಬೇಗ ರೆಡಿ ಆಗಿ ಸಿಗ್ತೀನಿ ಅಲ್ಲಿ. ಅಂದು ಬಾಯ್. ತಾಯಂದಿರ ದಿನದ ಶುಭಾಶಯಗಳು. ಅಯ್ಯೋ ನಮ್ಮ ಅಮ್ಮಂಗೆ ರೆಡಿ ಮಾಡ್ತಾ ಇದ್ದೀವಿ. ಬರ ಒಡವೆ ಎಲ್ಲ ಹಾಕಿಸ್ತಾ ಇದ್ದೀವಿ ಫೋಟೋಗೆ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು. ಫುಲ್ ಖುಷಿ ಆಗ್ಬಿಟ್ಟೈತೆ ನಮ್ಮಮ್ಮ. ಆ ಥರದ್ದು ನೀವು ನನಗೆ ಕೊಡ್ಸಿದ್ರಲ್ಲ ಜೋ, ಏನು ಕೊಟ್ಟೆ ಅಂತ, ಕೊಡಬಾರ್ದಿತ್ತು ಅಂತ ನನಗೆ ಇಷ್ಟ ಇರಲಿಲ್ಲ. ಅದ್ರ ಬದಲು ನಾನು ಬೇರೆ ತಗೊಂಡೆ, ಗುಂಡು. ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಸ್ವಲ್ಪ ಮಾತುಕತೆ ಮಾಡಿ ನಾವು ಅಮ್ಮಂಗೆ ರೆಡಿ ಮಾಡಿ ಸಾಕು. ಚೆನ್ನಾಗಿ ಕಾಣಿಸ್ತಾ ಇದೆ, ಸಿಂಪಲ್ ಆಗಿ ಸಾಕು. ನಮ್ಮ ಅಮ್ಮನ ದಿನ ಇವತ್ತು ಫುಲ್ ನೋಡಿ. ನಮ್ಮ ಅಮ್ಮಂಗೆ
ಆಯಿತು. ಸೊ ಇವಾಗ ನಮ್ಮ ಅಮ್ಮಗೆ ಕೇಳೋಣ ಹೆಂಗೆ ಅನ್ನಿಸ್ತು ಅಂತ ಕೇಳೋಣ. ಯಾರು ಗಾಯ್ಸ್ ಇವಾಗ ಎಲ್ಲ ಆಯಿತು, ಸೆಲೆಬ್ರೇಷನ್ಸ್ ಎಲ್ಲ ಆಯಿತು. ಈಗ ವೈಶು ಅವ್ರ ಅತ್ತೆ ಮನೆಗೆ ಹೋಗ್ಬೇಕಂತೆ. ಸೊ ಅಲ್ಲೊಂದು ವಿಸಿಟ್ ಹಾಕಿ ಎಲ್ಲ ನಾನು, ನನ್ನ ಗಂಡ, ನಮ್ಮಮ್ಮ ಮತ್ತು ವೈಶು ಬಾವ ಎಲ್ಲರೂ ಹೋಗ್ತಾ ಇದ್ದೀವಿ. ಈಗ ಅಲ್ಲಿ ಹೋಗಿ ಸಿಗ್ತೀನಿ. ಅಲ್ಲಿ ಹೋಗಿದ್ದಕ್ಕೆ ಸಿಂಪಲಾಗಿ ಮಾಡಿದ್ವಿ, ಜಾಸ್ತಿ ಗ್ರ್ಯಾಂಡ್ ಏನು ಮಾಡೋಕ್ಕೆ ಹೋಗಿಲ್ಲ. ಸಾಕು ತಗೊಳ್ಳಿ. ನಿಮಗೆ ಗೊತ್ತು ಟೈಮ್ ಎಷ್ಟು ಗೊತ್ತಾ? 7:30 8 ಗಂಟೆ. ಇನ್ನು ಒಂಚೂರು ಬೆಳಕು ಥರ ಕಾಣಿಸ್ತಾ ಇದೆ. ವೆದರ್ ನೋಡಿ ಗಾಯ್ಸ್. ಇವಾಗ ಬನ್ನಿ ಹೋಗುವ. ನಮ್ಮಮ್ಮಗೆ ಫುಲ್ ಖುಷಿ ಆಗ್ಬಿಟ್ಟೈತೆ. ಫೋಟೋಸ್ ಎಲ್ಲ ತಕ್ಕೊಂಡ್ವಿ, ಒಂದು 2-3 ತಕ್ಕೊಂಡು ಹೊಡ್ತಾ ಇದ್ದೀವಿ. ಬನ್ನಿ ಹೋಗುವ. ರೈಟ್ ಆಗ್ತೀನಿ ಕಪ್ಪು. ಎಸ್ ನೋಡು 3 ಹೋಗ್ತವ್ರೆ ಇವಾಗ. ಹಾಕಿದಾರ ಅಲ್ಲಿ ಚೋಟು ಅಂತಾರೆ. ಈ ಬೇಕಾದಂಗೆ ಇದ್ದಂತಾರು ಚಿನ್ನ ಇಳ್ಯಾಕ ಬರಲ್ಲ ಕಣಮ್ಮ. ಬರೀ ಇವನೇ ಇಳ್ಯಾಕ ಜಾಸ್ತಿ. ತಾಳಿ ಬಗ್ಗೆ ಡಿಸ್ಕಸ್ ನಡೀತಾ ಇದೆ. ಎಸ್ ಗಾಯ್ಸ್, ಇವಾಗ ತಾನೇ ಬಂದ್ವಿ. ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ಥರ ಇತ್ತು ಮದರ್ಸ್ ಡೇ ಸಿಂಪಲ್ ಆಗಿ. ವೈಶು ಮನೆಗೆಲ್ಲ ಹೋಗಿ ಬಂದ್ವಿ. ಸೊ ಅವರು ಬರ್ತಾ ಇದ್ದಾರೆ. ಇಲ್ಲಿ ಜೀರಿಗೆ ವಾಟರ್ ಆ್ಯಂಡ್ ಆಯಿತು. ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವಾಗ ಟೈಮು 9:30 ಆಗಿದೆ. ಸೊ ಇದನ್ನು ಎಡಿಟ್ ಮಾಡಿ ಮಲ್ಕೊಳ್ಳೋಷ್ಟೊತ್ತಿಗೆ 10:30 11 ಗಂಟೆ ಆಗುತ್ತೆ. ಯಾ ಬಾಯ್, ಗುಡ್ ನೈಟ್, ಲವ್ ಯು, ಟೇಕ್ ಕೇರ್, ಬಾಯ್. ಪ್ಯಾಕಿಂಗ್ ಬ್ಲಾಗು ಅದೇನು ಸುಮ್ಮನೆ ಒಂದು 2-3 ಜೊತೆ ತೊಗೊಳ್ಳೋದು, ಆ ಥರದ್ದೇನು ಬ್ಲಾಗ್ ಮಾಡಲ್ಲ. ಡೈರೆಕ್ಟ್ ನಾಳೆ ಹೋಗೋ ಟೈಮಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಬಾಯ್, ಲವ್ ಯು, ಟೇಕ್ ಕೇರ್, ಗುಡ್ ನೈಟ್, ಸಿ ಯು ನೆಕ್ಸ್ಟ್ ಬ್ಲಾಗ್. Good night.